ಸರೋಜ ಚಕಡೆ ಮನೆಗೆ ಹೋಗಿ ಅಣ್ಣಗಿರ್ಜ ಹ್ಞೂ ರೀ ಆಚೆ ಕಡೆ ಮನೆಗೆ ಹೋಗ್ಬರ್ತೇನೆ ಅಂತಂದು ಈಗ ಹೋದ್ ನೋಡು. ಫೋನ್ ಹಚ್ಚಿ ಹೇಳಿದೆ ಸರೋಜ ರತ್ತಿಯರಿಗೆ ಮತ್ತು ಇನ್ನೊಂದು 8 ದಿನ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ. ಹ್ಞೂ ರೀ ನಿನ್ನೆ ಹೇಳಿದ್ರಿ ಕುಸುಮಾ ಫೋನ್ ಹಚ್ಚಿದ್ಲ ಆಕಿ ಇದು ಬರ್ಲ್ಯಾಡ್ರಿ ವೈನಿ ಈಗಾರ ಏನೈತಿ ಮತ್ತು ಇನ್ನೂ ಒಂದು 20 ದಿನ ನಡೀತೈತಿ ನಾ ಮನೆಯದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಇರುವಲ್ಲ ಕಾಡ್ರಿ ಅಂತ ಅಂದ್ಲ ರೀ. ಅದಕ್ಕೆ ಮತ್ತೆ ಸಂಜೆ ಮಡೆ ಅವ್ರ ಅತ್ತೇರಿಗೆ ಹಚ್ಚಿ ಮಾತಾಡೇನಿ ಸರೋಜ ರತ್ತೇರಿಗೆ ಯಾಕೆ ಹೊಲ್ದಕ್ಕೆ ಬಿಡುವ ಹಂಗಾರ ಏನು ಹಗಲ ಮಗಲ ಹೋಗೋಕ್ಕಾಗಂಗಿಲ್ಲ ಕಳಿಸ್ರಿ ಅದು ಹಂಗಾರ ಅಂತಂದು ಹೇಳಿದ್ರು ಅವರು. ಹೌದನ ಹ್ಞೂ ಆಯಿತು ಹಂಗಾರೆ. ಅಲ್ಲ ಹೊಲಕ್ಕೆ ಹೋಗಿರಲ್ಲ ಅಲ್ಲಿ ಗೌಡ್ರಂತೆ ಕರ ಒಂದಿಷ್ಟು ರೊಕ್ಕ ಇಸ್ಕೋಬೇಕಿಲ್ಲ ಮತ್ತು ನಾಳೆ ಆಕಿ ಊರಿಗೆ ಹೊಂಟಾಗ ಆಕಿ ಮತ್ತು ಸೀರೆ ಹುಡುಗಿಗೆ ಅರಿಬಿ ಮತ್ತು ತಂದು ಕೊಡ್ಬೇಕು ಅದಕ್ಕೆ ಚಲೋ ಅದ ಕೊಡಿಸಿ ಕಳ್ಸಿದ್ರಾತು ಆಕಿದ ಮೊದಲೇ ಸರ್ ನಮ್ಮ ಮನ್ಯಾಗ ಇರೋದು ಹಂಗೆ ಬಂದಂಗೆ ಹೋಗಿಲ್ಲ ಆಚೆ ಕಡೆ ಮನ್ಯಾಗ ಅದಕ್ಕೆ ಮತ್ತು ಇಸ್ಕೋಬೇಕಿತ್ತು ರೊಕ್ಕ ಅವ್ರ ಕಡೆ. ಅಲ್ಲ ಮಣ್ಣಾರ ಕೊಟ್ಟಿದ್ನಲ್ಲ ಹೊಲ್ದಾಗ ಪಗಾರ ಬಂತು ಅಷ್ಟು ನಿನ್ಗೆ ತಂದು ಕೊಟ್ಟಿದ್ನಲ್ಲ. ಅಲ್ರಿ ಈಗ ನಾವು ಮೂರ ಬಂದಿದ್ರಣ ಬೇರೆ ಆಕತಿ ಈಗ ಮತ್ತು ಈಗ ಮಂದಿನೂ ಭಾಳಕ್ಕೆವ ಈಗ ಮತ್ತು ಖರ್ಚು ಇರಂಗಿಲ್ಲನ ಮತ್ತು ಅವ್ರಿಗೇನು ಬೇಕಾ ತರಿಸ್ಕೊಡೋದು ಮಾಡಿದೆ ನಾನು ಮತ್ತು ಹುಡುಗಿ ಅಂತಿರ್ತೈತಿ ಯಾಕೆಗೆ ಏನಾರು ಬೇಡ್ತಿರ್ತಾ ತರಿಸೋದು ಮಾಡೋದು ಇರೋದಿಲ್ಲಣ್ಣ ಹಂಗೆ ಈಗ ನಾವು ತಿಂದಿದ್ದ ರೊಟ್ಟಿ ಪಲ್ಯ ತಿನ್ನೋದು ಹುಡುಗರು ತಿಂತಾವನ್ನ ಹೇಳ್ರಿ ಇಲ್ಲಿ ತನಕ ಅಂಕಾರ ಅದು ಇನ್ನೊಂದು ಅದಾವ ಈಗ ಸಂತಿ ಪಾಟಿಗೆ ಅಷ್ಟು ಆಕತಿ ಅರಿಬಿಗೆ ಅದಕ್ಕೆ ಸಾಲೋದಿಲ್ಲ ಅದ್ರ ಸಂಬಂಧ ನೋಡಿ ಹೆಂಗೆ ಮಾಡ್ತೀರಿ. ಹ್ಞೂ ಖರ್ಚಿಗೆ ಅಂತ ಕೊಟ್ಟಿದ್ದು ಸಂತಿ ಪಟ್ಟಿ ಕೊಟ್ಟಿರ್ತಾರಲ್ಲ ಅದ್ರಾಗನ ಇಟೀಟ ಏನರ ಮನೆ ಸಂತಿ ತೊಗೊಂಡು ರೊಕ್ಕ ಉಳಿಸಿ ಇಲ್ಲಿ ತನ ಆತದ ಮತ್ತು ನಾನು ಆನ್ ಖರ್ಚು ಏನೂ ಮಾಡೋಕೆ ಹೋಗೋದಿಲ್ಲ ಅದು ಇದು ತೊಗೊಳೋದಿಲ್ಲ ಏನಿಲ್ಲ ಏನು ಅವಶ್ಯ ಇರ್ತದೆ ಮನೆಗೆ ಅಷ್ಟು ಸಂತಿ ಪಟ್ಟಿ ತೊಗೊಂಡಿರ್ತೇನೆ ನಾನು ಒಂದು ಇಟ್ಟು ಖರ್ಚು ಮಾಡೋದಿಲ್ಲ ಹೆಚ್ಚಾನಚ್ಚು ಏನು ತೊಗೊಳಕ್ಕೆ ಹೋಗೋದಿಲ್ಲ ಏನಿಲ್ಲ. ಚಪ್ಪಲ್ ತೊಗೊಂಡು 2 ವರ್ಷ ಆಯ್ತು ಸೌದು ಹೋಗ್ಯಾವು ಎಲ್ಲಿ ತೊಗೊಳೋದು ಬಿಡ ಮತ್ತಿದ್ದ ರೊಕ್ಕಿದ್ದ ತೊಗೊಳಂದ್ರತಂತೆ ತೊಗೊಂಡೇ ಸತಿ ನಾನು ಅದ್ರ ಸಂಬಂಧ ಕೇಳ್ರಿ ಮತ್ತು ಅವ್ರಿಗೆ ನೋಡಿ ಕೊಡಿಸ ಮತ್ತು ಆ ಹುಡುಗಿಗೆ ಮತ್ತು ಸರೋಜಾಗ ಅರ್ವಿ ಕೊಡಿಸ್ಬೇಕು ಅದ್ರ ಸಂಬಂಧ. ಮೊದ್ಲೇ ನಂಗೆ ಅಲ್ಲಿಗೆ ಖರ್ಚಿನ ಕಾಲಿದು ಏನು ಮೊದ್ಲು ಇಷ್ಟು ರೊಕ್ಕ ಒಯ್ದ್ರೆ ಚೀಲ್ ತುಂಬ ಬರುವು ಈಗ ಚೀಲ್ ತುಂಬ ರೊಕ್ಕ ಹೋದ್ರೆ ಕೈಯಾಗ ಇಷ್ಟು ಶಾಂತಿ ಬರ್ತೈತಿ ಈಗ ಖರ್ಚಿನ ಮುಖ ಈಗೆಲ್ಲ ಎಷ್ಟು ನೋಡಿ ಬಳಸಿದ್ರು ಕಡಿಮೆನೇ ಆಗಿನ ಕಾಲದಾಗ. ಖರೆ ಅದು ಒಂದಿನಕ್ಕೂ ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂತ ಹೇಳಿ ಇದನ್ನು ಮಾಡಂಗಿಲ್ಲ ಏನಿಲ್ಲ ಇದ್ರ ರೊಕ್ಕ ಇದಕ್ಕಾರ ಕೊಟ್ಟಿದ್ದನು ಹಂಗೆ ಅವನ್ನ ಕುಡುಕಿಗೆ ಹಾಕಿ ಉಳಿಸ್ತಿದ್ದಿ ಅದ ಮತ್ತು ಮನೆಗೆ ತೋರ್ತಿತ್ತಲ್ಲ ಅದು ಒಟ್ಟು ರಿಪೇರಿಗೂ ಆತದ ಅದಕ್ಕೆ ದುಡ್ಡು ತಂದು ಹೆಣ್ಮಕ್ಳಿಗೆ ಕೊಟ್ರೆ ಒಟ್ಟು ಉಳಿತಾಯ ಇರಾಕತ್ತ ಅನ್ನೋಕೆ ಸುಳ್ಳಲ್ಲ ಅದು ಖರೆ ಅದು ಈಗ ನಮ್ಮ ಕೈಯಾಗಿದ್ರೆ ಏನಾಕತ್ತೆ ಹೇಳಿ ಖರ್ಚು ಮಾಡಿಬಿಡ್ತೇವೆ ನಾವು. ಅಲ್ಲ ಈಗ ಆಯಿತು ಕೊಡ್ರಿ ಅಂತ ಕೇಳ್ತಾನೆ ಎಷ್ಟು ಇಸ್ಕೋಬೇಕು ಮತ್ತು ಈಗ ಮತ್ತು ಅರ್ಬಿ ಖರ್ಚಿಗೆ ಅದಕ್ಕೆ ಮತ್ತು ಬುತ್ತಿ ರೊಟ್ಟಿ ಅದು ಕಟ್ಟಿ ಕಳಿಸ್ತೀನಿ ಮತ್ತು ಹೋಗೋ ಮುಂದೆ. ಹ್ಞೂ ಮತ್ತು ಆಕೆ ಬರೋ ಮುಂದೆ ಬುತ್ತಿ ರೊಟ್ಟಿ ತಂದಾಳ ಮತ್ತು ಅದಕ್ಕೆ ಹೋಗೋ ಮುಂದೆ ಮತ್ತೆಲ್ಲ ಆಕೆಗೆ ಒಟ್ಟು ಬುತ್ತಿ ಪಲ್ಯ ಕೇಳ್ತಾನೆ ಏನು ಮಾಡ್ಕಟ್ಟ ಅಂತ ಹುಡುಗಿಗೆ ಆಕೆಗೆ ಅಷ್ಟು ತೊಗೊಂಬರಿಗೆ ಮತ್ತು ನಾವೇನು ಈಗೇನು ತೊಗೊಳಂಗಿಲ್ಲ ಏನಿಲ್ಲ ಅರ್ಬಿ ಒಮ್ಮೆ ಏನು ಹಬ್ಬಕ್ಕಲ್ಲ ಮತ್ತು ಅಕ್ಕಿ ಬಂದಾಳ ಅದ್ರ ಸಂಬಂಧ. ಆಯ್ತು ಇನ್ನೂ 8 ದಿನ ಅಲ್ಲ ಹೋಗೋದು ಹೇಳ್ತೀನಿ ಮೊದಲೇ ಹೇಳ್ಬೇಕು ಅವ್ರಿಗೂ ಏನೋ ಹಂಗೆ ಇದ್ದಕ್ಕಿದ್ದಂಗೆ ಕೇಳ್ತಿಲ್ಲ ಅಂತಂದು ಮತ್ತೆ ಬೈತಾರೆ ಅವರು. ಆಯ್ತು ಈಗ ಹೇಳಿಟ್ಟಿರ್ತೀನಿ ಆಕೆ ಊರಿಗೆ ಹೋಗುವ 1-2 ದಿನ ಇದ್ದಾಗ ಹೋಗಿ ಆಕೆಗೆ ಎಂತ ಬೇಕಂತ ಸೀರೆ ಹುಡುಗಿಗೆ ಅರ್ಬಿ ಅದು ಕೊಡ್ಸ್ಕೊಂಬರಿ ಅಂತ. ಆಯ್ತು ಅವ್ರ ಹಂಗಾರೆ ಗಿರ್ಜಾ ಒಂದು ಕಪ್ ಚಾ ಮಾಡ್ಕೊಡ. ಚಾ ಬೇಕಾ ರೀ? ಹ್ಞೂ ಆಯ್ತು ಅಡ್ರಿ ಮಾಡ್ಕೊಂಬರ್ತೇನೆ. ಸುಮ್ಮನಾಗ್ಯಾರ ಅಂತಾನೆ ಮಂಜುಳಾ ವೈನಿಯರು ಮಾತಾಡ್ತಾರಂತಾನೆ ಸರೋಜನ ಮನೆಗೆ ಹೋದಾಗ ಅಂತ ಹೇಳ್ರಿ ಚಾ ಸೋಸ್ಕೊಂಬರ್ತೇನೆ ತಡಿ ಬಂದು ರೀ ತಗೋರಿ ಚಾನ ಇನ್ನೋಕೋಬೇಕಿಲ್ಲ ಚಾ. ಹ್ಞೂ ಹಾಕಿಟ್ಟೆ ತಡಿ ತೊಗೊಂಬರ್ತೇನೆ. ಅಲ್ಲ ಇಬ್ಬರಿಗೂ ಒಮ್ಮೆ ತಂದು ಬಂದು ಬಿಟ್ರೆ ಮುಗಿದು ಹೋಗೋದಲ್ಲ ಮತ್ತು ನನಗೊಮ್ಮೆ ತಂದು ಕೊಡೋದು ಮತ್ತು ನೀ ತೊಂಬರಕ್ಕೆ ಹೋಗೋದನ್ನ. ಹಂಗೆ ಬಂದು ಬಿಡ್ರಿ ಏನೋ ಕೇಳಿದ್ರಲ್ಲ ನೀವು ಕೇಳಿಲ್ಲ ಅದಕ್ಕೆ ಚಾ ಕೊಟ್ಟು ಕೇಳಿ ಬಂದ್ರೆ ತಡಿ ಅಂತೇಳಿ ಬಂದೆ ತಡ್ರಿ ತೊಗೊಂಬರ್ತೇನೆ ಚಾ ನಂದು ಕಪ್. ಆದರೂ ಚಿತಿಗೆ ಯಾಕೇನು ಒಟ್ಟಾಗ ಮರಿದ ಏನು ಮಾಡಲಿ ವಿಚಾರ ಮಾಡಿ ಏನು ತಲೆ ಉಳಿದಿಲ್ಲ ಹುಚ್ಚಾಕೋದಂದು ಓದತ್ ನೋಡು. ಯಾಕೆ ಹಂಗಂತ ಈಗ ನಾನಾ ಧೈರ್ಯ ಕಟ್ಕೊಂಡ್ರೆ ನನಗೆ ಧೈರ್ಯ ಹೇಳುವಾಕಿ ನೀನು ಹಿಂಗೆ ಕುಂದ್ರದ ಅಲ್ಲ ಒಂದು ಏನರ ಸಮಸ್ಯೆ ಬಗ್ಗೆ ಇರ್ತೈತಪ್ಪ ಅಂತಂದಾಗ ಮತ್ತೊಂದು ಏನು ಚಿಂತೆ ಮೂಲ ಮಾಡಿರ್ತಾನೆ ನೋಡು ಭಗವಂತ ಏನು ಮಾಡ್ಬೇಕು ಏನರ ಒಂದು ಆರಾಮ್ ಇರ್ತೇವೆ ಬಿಡಪ್ಪ ಅಂತ ಅನ್ನಂಗಿಲ್ಲ ಚಿಂತೆ ಬಿಟ್ಟು ಈಗ ಒಂದಿಷ್ಟು ದಿನ ರೊಕ್ಕದಾತ ಅದು ಆತ ಮುಗಿದು ಹೋತ ಅನ್ನೋರಾಗಣ ಮತ್ತು ಈಕೆ ಸರೋಜ ಪಾಪ ಇಲ್ಲಿ ಬಂದ್ಲು ಆಕೆ ಮನೆಗೆ ಅಷ್ಟು ಒದರಾಡಿ ಮಂತೇವಕ್ಕ ಇಷ್ಟೆಲ್ಲ ರಗಳಿ ಹಬ್ಸೋದು ಬೇಕಾಗಿತ್ತಾನೆ ಆಕೆಗಾರ ಪಾಪ ಬಂದಿರ್ತಾ ನಮ್ದಿಲ್ಲ ಇರೋದಾಕತ್ತನ ಹೇಳಿ ನೀವು. ಕಷ್ಟ ಮನುಷ್ಯರು ಬರುತ್ತೆ ಮರಕ್ಕೆ ಬರುತ್ತಾನೆ ಹಂಗೆ ಬಂದಿದ್ದು ನೋಡ್ಕೊತ ಹೋಗೋದ ಎದುರ್ಸ್ಕೊಂತ ಹೋಗೋದ ಹಂಗಾದ್ರೆ ಜೀವನ ಮಾಡೋಕ್ಕಾಗತ್ತ ನೀನು ಹೇಳ್ತಿರ್ತಿ ಇಲ್ಲ ಎದ್ರಕೊಂಡ್ರೆ ತುಳಿತಾರೆ ಮಂದಿ ಯಾವತ್ತೂ ಧೈರ್ಯ ಕೊಟ್ಟು ನಿಂದಿರ್ಬೇಕು ಇಲ್ಲ ತಂದು ನಮ್ಮ ಜೀವನ ಮಾಡೋಕೆ ಬಿಡೋದಿಲ್ಲ ಅವ್ರದ್ದು ರಾಜ್ಯಭಾರ ಆಗ್ಬಿಡ್ತೈತಿ ಅಂತಿರ್ತಿ ಇಲ್ಲ ನೀನು. ಅಲ್ಲ ಅದು ಖರೆ ಬಿಡು ಮತ್ತು ಚಿಂತೆ ಮಾಡ್ಲಂಗಿರ ಅಂದ್ರೆ ಹಂಗಾಗತ್ತೆ ಹೇಳ್ರಿ ಮತ್ತು ಚಿಂತೆ ಮಾಡೋದ ಮನುಷ್ಯ ಮತ್ತು ಬಂದಿದ್ದ ಕಷ್ಟ ಎದುರಿಸ್ತದೆ ಮತ್ತು ಹಂಗೆ ಹೊಂಟೋದು ಹಂಗೆ. ಆಯಿತು ಹೊಲತನ ಹೋಗ್ಬರ್ತೇನೆ ಕೇಳ್ತೇನೆ ಕೊಡ್ರಿಗೆ ಹಿಂಗೆ ರೊಕ್ಕ ಬೇಕಾಗಿತ್ತು ಒಟ್ಟು ಅಂತೇಳಿ ಆಯಿತು ಹೋಗ್ಬರ್ಲೇ ನಾನು. ಹ್ಞೂ ರೀ ಹೋಗ್ಬರ್ರಿ. ಎಷ್ಟು ರೊಕ್ಕ ಹೊಂದಿಸ್ಬೇಕೀಗ ಸಂತಿ ಪ್ಯಾಟಿಗೆ ಅದು ತರಾಕ ಏನು ಮಾಡ್ಬೇಕು ಊರಿಗೆ ಬುತ್ತಿಗೆ ಅದು ಏನು ಮಾಡ್ಬೇಕು ಕೇಳ್ಬೇಕು ಸೀರೆ ಅದು ನೋಡ್ಬೇಕು ಎಷ್ಟೆಷ್ಟರ ತರೋದಾಕತ್ತೆ ಏನು ಹುಡುಗಿಗೆ ಅರಿಬಿ ಅದು ನೋಡ್ಬೇಕು ಅಂಗಡಿಗೆ ಹೋದ್ಮ್ಯಾಗ ಅದಕ್ಕೆ ಒಟ್ಟು ಇನ್ನೊಂದು 3-4 ಸಾವಿರ ರೂಪಾಯಿನ ಬೇಕಾಕತ್ತೇನ ಸಂತಿ ಪ್ಯಾಟಿಗೆ ಅರ್ಬಿಗೆ ಅಂದ್ರೆ. ಅತ್ತಿಯಾರ ಎಂಕ ಸಿಗವಾರೆ ನೆಗೆನರ್ ಮನೆ ಇಲ್ಲಿ ಒಂದು ಬಾಡಿಗೆ ಖಾಲಿ ಇತ್ತಲ್ರಿ ಆ ಮನೆಗೆ ಬಾಡಿಗೆ ಬಂದಾರ ನೋಡ್ರಿ. ಹೌದನ ಇಷ್ಟು ದಿನ ಖಾಲಿ ಇತ್ತು ನೋಡೋದು ಮೊನ್ನೆಕಿನ ಎಂಕ ಹೇಳಕತ್ತಿದ್ಲು ಯಾರ ಬಂದ್ರೆ ಒಟ್ಟು ಬಾಡಿಗೆದು ಹೇಳ್ರಿವ ಹಿಂಗೆ ಮನೆ ಖಾಲಿ ಇತ್ತು ನೋಡು ನಮ್ಮ ಮನೆಗೆ ನೆರ್ದ ಅಂತಂದು ಹೇಳತ್ತಿದ್ಲು ಬಂದ್ರನ ಯಾವ ಬಂದಾರೇನು? ಈಗ 1 ವಾರ ಆತನ್ರಿ ಬಂದು ಏನೋ ನೌಕರಿಗೆ ಹೋಗ್ತಾರ ಏನು ಮಾಡ್ತಾರ್ರಿ ಒಟ್ಟು
ಏನು ಆಕಿ ಹುಡುಗಿ ಮನ್ಯಾಗ ಇರ್ತಾಳೇನ ಆಕಿನ ಗಂಡ ಏನು ನೌಕರಿ ಮಾಡ್ತಾನೆ ಏನೋ ಗೊತ್ತಿಲ್ಲ ರೀ. ಒಟ್ಟಿಗೆ ಒಂದು ವಾರ ಆತು ಬಂದು ಒಟ್ಟು ಏನನ್ರಿ ಒಟ್ಟು ನೋಡಿದೆ ನಾನು ಈಗ ಮುಂಜಾನೆ ಬಾಕಲ್ದಾಗ ನಿಂತಾಗ ನೋಡಿದೆ ಆ ಹುಡುಗಿನ. ಅಂಕ ಅವ್ರ ಮನ್ಯಾಗ ಅಂಕರ ಈ ಹಳೆ ಮನ್ಯಾಗ ಪಾರ್ವತಿಯರು ಬಂದಾರ. ಅದು ಮನೆ ಬೇಷ್ ಇದ್ದಂಗೆ ಐತಿ. ಏನೋ ರಿಪೇರಿ ಮಾಡ್ಸ್ಯಾರ ಅಂತಾರ. ನಾನು ಹೊಳ್ಳಿ ಹೋಗಿಲ್ವ ರಿಪೇರಿ ಆದ್ಮ್ಯಾಗ ಮನಿದು. ಚಂದ ಆಗೈತ್ರಿ ಎತ್ತೀರ ಮನೆ ಚಂದ ಆಗೈತಲ್ಲ ಅಕ್ಕ. ಎಲ್ಲ ಸುತ್ತಲೂ ಮೊದ್ಲು ಆವು ಇವು ಗಿಡ ಇದು ಎಲ್ಲ ತೆಗೆದು ಈಗ ಮನೆ ಮುಂದೆ ಹೊಂದಿ ಹಿಡಿದೆಲ್ಲ ಕಲ್ಲು ಹೊಂದಿಸ್ಯಾರ್ರಿ. ಚಂದ ಭಾಳ ಮಾಡ್ಯಾರ್ರಿ. ಅಡುಗೆ ಮನ್ಯಾಗದು ಪಾಟಿಗಲ್ಲು ಎಲ್ಲ ಹೊಸ ಹಾಕಿಸಿ ಏನೋ ಮನೆ ಸೋರ್ತಿತ್ತಂತ ಎಲ್ಲ ಸ್ಲ್ಯಾಬ್ ಗತೆ ಮಾಡ್ಯಾರ. ಚಂದ ಆಗೈತಲ್ಲ ಅಕ್ಕ ಮನೆ. ಹ್ಞೂ ನಾನಿಲ್ಲ ಮಸ್ತ್ ಆಗೈತೆ ಬಿಡು ಮನೆ. ಆಕಿ ಪಾರ್ವತಿ ಬಂದ್ಮ್ಯಾಗ ಕರ್ದಿದ್ಲಲ್ರಿ. ಮತ್ತೆ ನಾವೆಲ್ಲ ಹೋಗ್ಬೇಕು. ಅವ್ರು ಎಂಕಮ್ಮರ ಇದ್ದಾಗ ಮನೆ ಅಂಕರ ಹಳೇದಿತ್ತದು. ಈಗ ಅವ್ರು ಮತ್ತೆ ಆಚೆ ಕಡೆ ಹೊಸ ಮನೆ ಹಾಕಿಸ್ಕೊಂಡು ಹೋದ್ಮ್ಯಾಗ ಈಕೆ ಮಣ್ಣು ಇಲ್ಲಿ ಬಂದ್ಮ್ಯಾಗ ಕರ್ದಿದ್ದಲ್ಲ ಪಾರ್ವತಿ ಹೋಗಿದ್ದೆ ಅಲ್ಲಿಲ್ಲ ನಾನು ರೀ. ಚೆನ್ನಾಗೈತ್ರಿ ಎತ್ತೀರ ಮನೆ. ಈಗ ದೊಡ್ಡದೈತ್ರಿ ಒಳಗೆ. ಕೂಡಸ್ತ್ರಿ ಮನೆ ಅದು ಮೊದಲೆಲ್ಲ ಕೂಡ 4 ಮಂದಿನ ಇದ್ರು ಅವರು ಪಾರವರು ಹತ್ತಿಕೊಂಡು 4 ಮಂದಿ. ಮತ್ತು ಅವಾಗ ಅವರು ಬ್ಯಾರೆ ಹೋದ್ಮ್ಯಾಗ ಅವ್ರೊಂದು ಮನೆ ಹಾಕಿಸ್ಕೊಂಡು ಹೋದ್ಮ್ಯಾಗ ಇದು ಎಂಕ ಅವ್ರಿಗೆ ಬಂದಿತ್ತ ಇದು. ಮತ್ತು ಅವರು ಈಗ ಆಚೆ ಕಡೆ ಮತ್ತು ಅವರು ಆ ಕಡೆ ಊರವರೆಗೆ ಹೋದ್ರೆ ಫ್ಲಾಟ್ನಾಗ ಮನೆ ಹಾಕಿಸ್ಕೊಂಡು ಮತ್ತು ಇದನ್ನು ಬಾಡಿಗೆ ಕೊಟ್ಟಾರ. ಬೇಷೈತಿ ಮನೆ. ಇವಾಗ ಗಿರ್ಜಾವರ ನಾದ್ನಿ ಅದ ಅಣ್ಣ ಹೋಗ್ಯಾಳ ಕೇಳ್ರಿ ಸರೋಜ ಒಂದಿನ ನಾಷ್ಟಕರ ಕರೀರಿ. ಮತ್ತು ಅಕ್ಕಿ ಮೊನ್ನೆ ನಿಮ್ಮ ಚಿಗವನ ಊರಿಗೆ ಬಂದಾಗ ಕರೆದಿದ್ದಿಲ್ಲ ನಾಷ್ಟಕ್ಕೆ. ಅಕ್ಕಿ ಗಿರ್ಜಾವ ಕರೀರ್ವ ಒಂದು ನೋಡ್ರಿ ಮನ್ಯಾಗ ಚಲೋ ಪತ್ಲ ನೋಡ್ರಿ ಐತನ ಸೀರೆ ಅದು ನೋಡ್ರಿ. ಇರ್ಲಿಕ್ಕಂದ್ರೆ ಒಂದಿನ ಪ್ಯಾಟಿಗೆ ಹೋಗಿ ಸೀರೆ ತೊಂಬರ್ರಿ. ತೊಗೊಂಬಂದು ನಾಷ್ಟ ಕರೆದು ಪತ್ಲ ಅದು ಮಾಡಿ ಕಳಿಸಿರುವ. ಅಕ್ಕಿ ಮೊನ್ನೆ ನಿಮ್ಮ ಲಕ್ಷ್ಮಣ ಚಿಗವಾಗ ಸೀರೆ ಅದು ಚಲೋ ಕೊಟ್ಟಾಳ ಗಿರ್ಜಾವ. ಕರೆದು ಬರೀವ ಹೋಗಿ. ಹೌದ್ರಿ ತಿರ್ಗಣ ಚಲೋ ಐತ್ರಿ ಪತ್ಲ ಅಂತ ಚಲೋ ಐತಿ. ಮತ್ತು ಚಿಗವ್ರ ಮನೆ ಬಂದ್ಮ್ಯಾಗ ತೋರಿಸಿದ್ರಿ. ಇಲ್ರಿ ನಾನು ಕೇಳಿದೆ ರೀ. ಇನ್ನು ಇರ್ತಾಳೆ ಏನು ಮಾಡ್ತಾಳೆ ನನಗೂ ಗೊತ್ತಿಲ್ಲ ರೀ. ಒಟ್ಟು ಇರ್ತಾ ಇನ್ನು 2 ದಿನ ಅಂದಿದ್ಲು ರೀ. ಮತ್ತು ಈಗ ನಿನ್ನೆ ನಾವು ನಿನ್ನಿದ ಮೊನ್ನೆ ಮತ್ತು ಈಗ ಒಂದು 2 ದಿನ ಜೋಳ ಹಸನ್ ಮಾಡಕ್ಕೆ ಮನ್ಯಾಗ ಕುಂತು ಎಲ್ರಿ ಹಸನ್ ಮಾಡ್ಕೊತಾ ಹೋಗಿದ್ದೆ ಇಲ್ಲ ಬಂದಿದ್ಲಾಕಿ ನಿನ್ನ ಗಿರ್ಜಾವ. ನಂಗೆ ಕೇಳೋದು ಲಕ್ಷ ಹಾರ್ತು ನೋಡು. ನಾನು ಇಲ್ಲ ಆಕಿ ಹೋದ್ಮೇಲೆ ಮಾತಾಡಿದ್ವಿ ನೋಡ್ರಿ. ಅಯ್ಯಯ್ಯ ಸರೋಜಾರ ಹೋದ್ಲ ಏನು ಇರ್ತಾಳವ ಊರಿಗೆ ಎಲ್ಲ ಹೋಗೋ ಮುಂದೆ ಹೇಳೋ ಕರ್ಬಿಡ್ರಿ. ಏನೋ ಮತ್ತು ಗೊತ್ತಿಂದಲ್ರಿ ಅವ್ರ ಮನ್ಯಾಗೂ ಈಗ ಸಣ್ಣ ಪುಟ್ಟ ಗದ್ಲು ನಡೆದಾವು. ಅದ್ರ ಸಂಬಂಧ ಹೋದ್ಲ ಬಿಟ್ಲವ ಏನು ಇರ್ತಾಳ ಕೇಳಿಲ್ಲ ನೋಡ ನೀಲ ಅನ್ಕೋತ ಕುಂತಿದ್ವಿ ರೀ. ಈಗ ಒಂಚೂರು ಅಡ್ಡಾಡ್ಕೊತ ಹೋಗಿ ಗಿರ್ಜಾನ್ ಕೇಳ್ಬರ್ತೀನಿ ತಡ್ರಿ. ಹಿಂಗೆ ಇರ್ತಾಳೆ ಏನು ಸರೋಜ ಯಾವಾಗ ಹೋಗ ಅಂತ ಕೇಳ್ತೀವಿ ರೀ. ಮತ್ತು ಆಕೆ ಇರ್ತಾ ಅಂದ್ರೆ ಮನ್ಯಾಗ ನೋಡ್ರಿ ಪತ್ಲ ಹೊಸಾವು ಚಲೋ ಗಳಿಗಿದ್ರೆ ಹಂಗಾತಿಲ್ಲ ತಂದ್ರೆ ಒಂದಿನ ಪ್ಯಾಟಿಗೆ ಹೋಗಿ ಚಲೋ ಸೀರೆ ತೊಂಬರ್ತೀವಿ ರೀ. ನೀಲ ನಾನು ಹೋಗಿ ಕೇಳಿ ಬರುವ ಗಿರ್ಜವನ್ನ. ಮತ್ತು ಪಾಪ ಬಂದಾಳ ಏನು ಹಂಗೆ ಯಾರ ಮನ್ಯಾಗ ಗದ್ಲಿರೋದಿಲ್ಲ ಹಂಗೆ ಇರುವವ ಹೋಗಿ ಕರೆದು ಬರ್ರಿ. ಒಂದಿನ ನಾಷ್ಟ ಕರಿತಾರೆ ಊಟಕ್ಕೆ ಕರಿತಾರೆ ನೋಡ್ರಿ. ಕರೆದು ಹೇಳಿ ಬರ್ರಿ ಏನು. ಹ್ಞೂ ರೀ ಐತೆ ಅಷ್ಟ ಮಾಡ್ತೇವೆ ತೋರಿ. ಕೇಳಿ ಬರ್ತೇನೆ ರೀ ಗಿರ್ಜಾವನ್ನ ಹೋಗಿ ಕೇಳಿ ಬರ್ತೇನೆ. ಇರ್ತಾ ಅಂದ್ರೆ ಚಲೋನ ಆತಾಡ್ರಿ. ಒಂದಿನ ನಾವು ಸೌಡಿ ನೋಡ್ಕೊಂಡು ಹೊಲಕ್ಕೆ ಬುತ್ತಿ ಪಲ್ಯ ಅದು ಕಟ್ ಕಳಿಸಿ ನಾಷ್ಟ ಹಾಕೋದು ಏನ್ರ ಕರಿತೇವ್ರಿ. ಇರ್ಬೋದು ಆಳಕ್ಕ ಇನ್ನೂ ಹಂಗೆ ಹೋಗೋದಾಗಿದ್ರೆ ಗಿರ್ಜಾ ಕರ್ನೀನು ಬಂದಿದ್ರಲ್ಲ ಹೇಳ್ತಿದ್ರು ಅವ್ರು ಹಿಂಗೆ ಮತ್ತು ಹೊಕ್ಕಳ ಮತ್ತೇನ್ರ ಹಿಂಗೇನ್ರ ಉಂಡೆ ಅದು ಮಾಡ್ಬೇಕವಾ ಕಮ್ಲಕ್ಕ ಅಂತಂದು ಹೇಳ್ತಿದ್ಲು ಗಿರ್ಜಾಕ. ಇನ್ನೂ ಇರ್ಬೇಕು ಆಳಕ್ಕ ಹೋಗಕ್ಕಿಲ್ಲ. ಹೇಳ್ತಿದ್ಲಕ್ಕೆ ಹಂಗೇನ್ರ ಬುತ್ತಿ ಪಲ್ಯ ಸಜ್ಜು ಮಾಡೋದಾಗಿದ್ರೆ ಹಿಂಗೆ ಸರೋಜ ಹಿಂಗೆ ಬುತ್ತಿ ಪಲ್ಯ ಕಳಿಸ್ಬೇಕಂತಂದು ಹೇಳ್ತಿದ್ಲ ರೀ. ಇರ್ಬೋದು ಆಡ್ರಿ ಅತ್ಯಾರ. ಗಿರ್ನಿಗೆ ಹಿಟ್ಟು ಹಾಕಿಸ್ಕೊಂಬಂದಿ ಅಲ್ಲ ಬೇಷ್ ಹಾಕ್ಯಾರ ಸಣ್ಣ ಹಾಕಿಸ್ಕೊಂಬಂದಿ ಇಲ್ಲ ವಾಸರ ಹಾಕಿದ್ದು ಜೋಳದ ಹಿಟ್ಕನ ಹುಟ್ಟಾಗಿತ್ತದು. ಹೇಳಿದ್ರಿ ಅತ್ಯಾರ ಏನೇ ಪೌಡ್ರ ಬಟ್ಟೆ ಹಾಕಿನಿ ಹಿಂಗೆ ಮಾಡಿದ್ರೆ ಹೆಂಗೆ ರೊಟ್ಟಿ ಮಾಡಕ್ಕೆ ಬರ್ತಾವ ನಾವು ಬಿರುಸ್ಕೊಟ್ಟಕ್ಕ ರೊಟ್ಟಿ ಮಾಡಕ್ಕೆ ಬರಲ್ಲ ದರಂಗ ರೊಟ್ಟಿ ಸಣ್ಣಕ್ಕೆ ಹಾಕೋದನ್ನ ಜೋಳದ ಹಿಟ್ಟು ಅಂತಂದು ಹೇಳಿದೆ ರೀ. ಮತ್ತು ಇದನ್ನ ಹಿಡಿದು ನೋಡಿದೆ ಹಿಟ್ಟು ಸಣ್ಣ ಹಾಕ್ಯಾನ್ರಿ ಸರ ಹಿಟ್ಟು ವಾಸರ ದಂಕರ ಎಷ್ಟು ಹಾಕೊಂಡ ಹಿಟ್ಟು ರೊಟ್ಟಿ ಮಾಡಿ ಚಂದಾಗ ಆಗ್ಲಿಲ್ಲ ರೀ. ದನಕ್ಕೆ ಹಾಕಿದ್ವಿ ಅವನ್ನ. ಇಲ್ಲ ಆಡ್ರಿ ಅತ್ಯಾರ ಚಲೋ ಹಾಕ್ಯಾನ್ರಿ ಸರ ಹೇಳೇ ನಿಂತ ಹಾಕಿಸ್ಕೊಂಬಂದೇನ್ರಿ ಹಿಟ್ಟು ಜೋಳದ ಹಿಟ್ಟು. ಜೋಳ ಗೋಧಿ ಹಿಟ್ಟು ಬಂದ್ವಿ ಅಂದ್ರೆ ತಮ್ಗೆ ಹೆಂಗೆ ಬೇಕು ಹಂಗೆ ಹಾಕಿಬಿಡ್ತಾರೆ ಹಿಟ್ಟು. ಯಾವುದು ಗೋಧಿ ಹಿಟ್ಟು ತೀರ ಬಿರುಸಾತಂದ್ರೆ ಅವು ಬಿರುಸಾಕಾರ ಚಪಾತಿ. ಮತ್ತು ಇವು ಜೋಳದ ಹಿಟ್ಟು ಹಂಗೆ ಹಾಕತಿ ನಡ್ರಾಸಿ ಒಟ್ಟು ಚಂದಂಗೆ ಸಣ್ಣಗೆ ಬಿಸಿದ್ರೆ ರೊಟ್ಟಿ ಚಪಾತಿ ಅಂತ ಚಲೋ ಹಾಕವಕ್ಕ. ಏನು ಮಾಡಕ್ಕೆ ಬರೋದು ರೊಟ್ಟಿ ಚಪಾತಿ ಹಾಕವ. ನಾವು ಹೋದಾಗ ಏನಾರ ಹಿಂಗೆ ಹೊಳೆಯಾರ ಹೋಯ್ತಿರ್ತಾನೆ. ಇಲ್ಲ ತಂದ್ರೆ ನಾವು ಹೋದಾಗ ಗಿರ್ನಿ ಕದ ಹಾಕಿರ್ತೈತಿ. ಇಲ್ಲ ತಂದ್ರೆ ಕರೆಂಟ್ರ ಹೋಗಿರ್ತಾವೆ ಇಟ್ಟೋರಿ ಜೋಳದ ಬುಟ್ಟಿ ಅದನ್ನು ಹಾಕಿಟ್ಟಿರ್ತೇವ್ರಿ ಬಂದು ಒಯ್ಯ ಅಂತಾರೆ. ಮತ್ತು ಆತು ಬಿಡಿ ಇನ್ನೇನು ಅಲ್ಲಿದ್ದವನು ಅಷ್ಟು ಹೊತ್ಕೊಂಬರೋದು ಅಂತ ಹೇಳಿರ್ತೀರಿ. ಒಜ್ಜಿರ್ತಾವ ಪುಟ್ಟಿ ಹೊತ್ಕೊಂಬರಕ್ಕೆ ನಮಗೂ ಬೇಸರಾಗಿ ಇಟ್ಟು ಬರೋದು ಊಟ್ರ ಬಟ್ಟೆ ಹಾಕಿಟ್ಬಿಡ್ತಾನೆ ರೀ ಹಿಟ್ಟು. ಅದಕ್ಕೆ ಈ ಸರ ನಾನು ನಿಂತು ಹಾಕಿಸ್ಕೊಂಬಂದೇ ರೀ. ಅಕ್ಕಿ ಇಟ್ಟೋದು ಹಾಕಿಸ್ಕೋಬೇಕಂತಂದೆಲ್ಲ ಹಾಕಿಸ್ಕೊಂಬಂದಿನಿ. ಇಲ್ಲ ಅಕ್ಕಿ ಅವು ಇದ್ದವು ಬೇಕಾಕತ್ತೆ ಅದಕ್ಕೆ ತಾಲಿಪಟ್ಟಿಗೆ ಅದು ಹಾಕ್ದಾಗದು ಒಟ್ಟು ಹಾಕಿಸ್ಕೊಂಬಂದು ಬಿಡೋಕಿಲ್ಲ. ಅಯ್ಯ ಜೋಳ ಹಾಕಿ ಕೊಡೆ ಓದಿದ್ದು ನಡಿರ್ತಾರೆ 2 ಹಾಕಿಸ್ಕೊಂಬಂದೇನು ರೀ. ನಡಿವನಿಲ್ಲ ಕುಂತ್ರ ಬೇಸರಕತಿ ಇನ್ನೊಂದು 2 ಬಾಂಡೆ ಹೋದವು ಮಾಡ್ಯದೈತಿ ಕೆತ್ತಾಗ ಅರಬಿ ಹೋಗೋದು ಹಾಕಿ ಬಂದಬಿಡು ನಡಿವ. ಈಗ ಮಳೆ ಹೊರಪೈತಿ ಮತ್ತು ಈ ಮಳೆ ಏಕ ಹತ್ತಂದ್ರೆ ಬಾಂಡೆ ತಿಕ್ಕೋದಾಗೋದಿಲ್ಲ ನೀರು ಸಿಡಿತಾವಲ್ಲೇ ಮತ್ತು ಅರ್ಬಿ ಹೋಗಿದಂಕರ ಆಗೋದೇ ಇಲ್ಲ. ಮತ್ತು ಕೂಡಿಸಿಟ್ವಿ ಅಂದ್ರೆ ಮತ್ತು ನಡಿ ನಾಳೆ ಭಾಳ ಹಾಕು ಮತ್ತು ಎಲ್ಲರೂ 2 ಜೊತೆ ಅರಿವಿ ಕೊಡ್ತಾವೆ ಹೋಗೋದು ಹಾಕಿ ಬರೋ ನಡಿವ. ಹಿಂಗೆ ನಾಳೆ ಬಂದ ಬ್ಯಾರಲ್ ತುಂಬಿಸೈತಲ್ಲ ನೀಲ್ಲ ಅಣ್ಣಾರು ಪೈಪ್ ಹಚ್ಚಿ ನೀರು ಹಿಡ್ಯಾಕತ್ತಿದ್ರು ತುಂಬಿಸ್ಯಾರನೇ ಇಲ್ಲ ಬ್ಯಾರಲ್. ಅಯ್ಯ ತುಂಬಿಸ್ಯಾರಕ್ಕ ಹೇಳಿದೆ ನಾನು ಮೊನ್ನೊಮ್ಮೆ ನಾವು ತುಂಬಿಸ್ತೀವಿ ಅಂತೇಳಿ ಹಂಗೆ ಸಣ್ಣ ಸಣ್ಣ ಇವಕ್ಕೆ ನೀರು ಹಿಡಿದು ಹೋಗಾರ ಅಕ್ಕ ದಣ್ಣದ ಇವಕ್ಕೆ ದೋಣಿಗೆ ಅದಕ್ಕೆ ಇವಕ್ಕೆ ಹಿಡ್ದೇ ಇಲ್ಲ. ಮತ್ತು ಬ್ಯಾರಲ್ಲಿಗೆ ಹೇಳಿದೆ ಹಿಡ್ರಿ ನಮ್ಗೆ ಅರ್ಬಿಗೆ ಒಗ್ಯಾನಕ್ಕೆ ಇದೆ ಒಗ್ಯಾನ ಬಾಂಡೆಕದು ಬೇಕಾಕ್ಕವು ಅಂತಂದು ಹೇಳಿದೆ ತುಂಬಿಸ್ಯಾರ ಹೋಗ್ಯಾರಕ್ಕ ಇವತ್ತು.
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ಎಲ್ಲರೂ ಕಮೆಂಟ್ ಒಳಗೆ ಹೆಂಗೈತ್ರಿ ಕಮಲಕ್ಕ ನಿಮ್ಮ ಕಾಲು ನೋವು ಅಂತ ಕೇಳ್ತೀರಿ. ಎಲ್ಲರಿಗೂ ಧನ್ಯವಾದಗಳು ರೀ. ಇನ್ನೂ ಕಾಲು ನೋವು ಐತ್ರಿ, ಅದು ಇನ್ನೂ 3 ತಿಂಗಳ ರೆಸ್ಟ್ ಮಾಡಕ್ಕೆ ಹೇಳ್ಯಾರಿ. ಕಾಲು ನೋವು ಐತಿ. ನನಗೆ ಸಾಧ್ಯವಾದಾಗ ನಾನು ಕುತ್ಕೊಂಡು ಕತೆ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ದಯವಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಗತ್ತಾ ಅಂದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತೆ, ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ಮುಂದಿನ ಕತೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.